ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ನಿನ್ನೆಷ್ಟು ನೆರವೇರಿದೆ. ಇಂದು ಅದ್ದೂರಿಯಾಗಿ ಮದುವೆ ಆರತಕ್ಷತೆ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಮಂಗಳ ಉತ್ಸವ ಅಂತ ಹೆಸರಿಡಲಾಗಿದೆ. ಬಾಲಿವುಡ್ ನಟ ನಟಿಯರು, ರಾಜಕಾರಣಿಗಳು ಸೇರಿದಂತೆ ಗಣ್ಯರಿಗಷ್ಟೇ ಅವಕಾಶವನ್ನು ಕೊಡಲಾಗಿದೆ. ಮುಂಬೈನ ಜಿಯೋ ಸೆಂಟರ್ನಲ್ಲಿ ಮಂಗಳ ಉತ್ಸವ ನಡೀತಾ ಇದೆ. ಕೆಲ ದಿನಗಳಿಂದಲೂ ಕೂಡ ನಡೀತಾ ಇರುವಂತಹ ಕಲ್ಯಾಣ ಉತ್ಸವಕ್ಕೆ ತೆರೆ ಬೀಳಲಿದೆ. ವಿವಾಹಕ್ಕೆ ಬಂದಂತೆ ಆರತಕ್ಷತೆಗೂ ಕೂಡ ಗಣ್ಯರು ಬಂದಿದ್ದಾರೆ. ಬಾಲಿವುಡ್ ಸ್ಟಾರ್ಸ್ಗಳಾದ ಅನು ಮಲಿಕ್ ಮತ್ತು ಗೋವಿಂದ, ನಸ್ರತ್ ಜಹಾನ್, ಜಾಕಿ ಶ್ರಾಫ್, ಟೈಗರ್ ಶ್ರಾಫ್, ಟಾಲಿವುಡ್ ನಟಿ ತಮನ್ನಾ ಭಾಟಿಯಾ, ಕ್ರಿಕೆಟಿಗ ಹರ್ಷದೀಪ್ ಸಿಂಗ್, ರವೀಂದ್ರ ಜಡೇಜಾ ಫ್ಯಾಮಿಲಿ, ಮಾಜಿ ಫುಟ್ಬಾಲ್ ಸೂಪರ್ ಸ್ಟಾರ್ ಬೈಚುಂಗ್ ಭುಟಿಯಾ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಅದ್ದೂರಿ ಕಾರ್ಯಕ್ರಮ ಜರುಗ್ತಾ ಇದೆ. ಬಾಲಿವುಡ್ನ ನಟ ನಟಿಯರು, ಕ್ರಿಕೆಟ್ ಆಟಗಾರರು, ಇನ್ನೊಂದು ಕಡೆ ರಾಜಕೀಯ ಮುಖಂಡರು ಕೂಡ ಆಗಮಿಸಿರುವಂಥದ್ದು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ವಿಪಕ್ಷಗಳ ನಾಯಕರು ಕೂಡ ಆಗಮಿಸಿದರು. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನೊಂದು ಕಡೆಯಲ್ಲಿ ಕ್ರಿಕೆಟ್ ಆಟಗಾರರಾಗಿರುವಂತಹ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಕೃನಾಲ್ ಪಾಂಡ್ಯ ಆಗಿರ್ಬೋದು, ಇಶಾನ್ ಕಿಶನ್, ಧೋನಿ, ಹಾಗೆಯೇ ಸೆಲೆಬ್ರಿಟಿಗಳಾಗಿರುವಂತಹ ಎಲ್ಲ ಒಂದು ನಟ ನಟಿಯರು ಕೂಡ ಆಗಮಿಸಿರುವಂಥದ್ದು. ಯಶ್ ಕೂಡ ಮೊನ್ನೆ ಭಾಗಿಯಾಗಿದ್ದರು ಮದುವೆ ಸಮಾರಂಭದಲ್ಲಿ. ರಜನಿಕಾಂತ್ ಮದುವೆ ಸಮಾರಂಭದಲ್ಲಿ ಸ್ಟೆಪ್ ಹಾಕಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗೆಯೇ ಟಾಲಿವುಡ್ನ ಹಲವು ನಟ ನಟಿಯರು ಕೂಡ ಆಗಮಿಸಿದ್ರು. ಈ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ದರು. ಅನಂತ್ ಅಂಬಾನಿ ಹಾಗೆಯೇ ರಾಧಿಕಾ ಮರ್ಚೆಂಟ್ ವಿವಾಹ ಮಹೋತ್ಸವ ನಡೀತಾ ಇದೆ. ಈಗ ಆರತಕ್ಷತೆ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಇವತ್ತು ತೆರೆ ಬೀಳಲಿದೆ. ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ನಿನ್ನೆಷ್ಟೇ ನೆರವೇರಿತು. ಇವತ್ತು ಅದ್ಧೂರಿಯಾಗಿ ಮದುವೆಯ ಆರತಕ್ಷತೆ ನಡೀತಾ ಇದೆ. ಈ ಆರತಕ್ಷತೆಗೆ ಕ್ರಿಕೆಟಿಗರು, ಬಾಲಿವುಡ್ ನಟ ನಟಿಯರು ಎಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಹಾಲಿವುಡ್ನಿಂದನೂ ಕೂಡ ಸಿಂಗರ್ಸ್ ಕೂಡ ಬಂದಿದ್ದರು. ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಕೂಡ ನೆರವೇರಿಸುವಂತಹ ಕೆಲಸವನ್ನು ಮಾಡಿದರು. ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸಿದ್ದೀವಿ, WWE ಸ್ಟಾರ್ ಜಾನ್ ಸೀನಾ ಕೂಡ ಮೊನ್ನೆ ಬಂದಿದ್ದರು.